ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂ ಚ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ. ನಮಸ್ತೆ ಎಲ್ಲರಿಗೂ. ಪದ್ಮಾ ಜ್ಯೋತಿಷ್ಯ ಶಾಸ್ತ್ರಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಈ ಸಿಂಹ ರಾಶಿಯವರ ಬಗ್ಗೆ ಏನೆಲ್ಲ ಶುಭ ಫಲಗಳು ಇವೆ ಅಂತ ನಾವು ಇವಾಗ ನೋಡ್ತಾ ಹೋಗೋಣ. ಈ ಶುಭ ಫಲಗಳು ಸಿಗ್ಬೇಕು ಅನ್ನೋದಾದ್ರೆ ನೀವು ಆದಷ್ಟು ಈ ಕಷ್ಟ ಕಾರ್ಪಣ್ಯಗಳು ಜೀವನದ ಉದ್ದಕ್ಕೂ ಈ ಕಣ್ಣೀರು ಅವಮಾನಗಳು ನಿಮಗೆ ಈ ದುರಾಸೆ ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಅದರಲ್ಲಿ ಲಾಭ ಅನ್ನೋದು ಸಿಗ್ತಾ ಇರಲಿಲ್ಲ. ಹಾಗಾಗಿ ಇನ್ನು ಮುಂದೆ ಈ ಜೂನ್ ತಿಂಗಳಿನಿಂದ ನೀವು ಈ ಒಂದು ಸರಳ ಪರಿಹಾರ ಮಾಡಿಕೊಂಡು ನೋಡಿ, ನಿಮಗೆ ಅನುಭವಕ್ಕೆ ಬರುತ್ತೆ. ಆದಷ್ಟು ನೀವು ಈ ಹನುಮಾನ್ ಚಾಲಿಸ ಇದನ್ನ ನೀವು ಪ್ರತಿದಿನ ಮುಂಜಾನೆ ಅಥವಾ ಸಂಜೆ ಇದನ್ನ ನೀವು ಕನಿಷ್ಠ 1 ಬಾರಿ ಆದರೂ ನೀವು ಇದನ್ನ ಪಠಿಸಿ, ತುಂಬಾನೇ ಒಳ್ಳೇದಾಗುತ್ತೆ. ಯಾರು ಈ ಹನುಮಾನ್ ಚಾಲಿಸ ಪಠನೆ ಮಾಡ್ತಾರೋ ಅವರಿಗೆ ಈ ಶನಿ ಭಗವಾನರು ಯಾವತ್ತೂ ಅಷ್ಟೇ ಈ ತೊಂದರೆಗೆ ಒಳಗಾಗ್ಸುವುದೇ ಇಲ್ಲ. ಹಾಗಾಗಿ ನೀವು ಈ ಶನಿ ಮಹಾತ್ಮನೇ ಸ್ವತಃ ನಿಮಗೆ ಈ ಒಂದು ವರ ಅನ್ನೋದು ನೀಡ್ತಾ ಹೋಗ್ತಾರೆ. ಆದಷ್ಟು ನೀವು ಸಿಂಹ ರಾಶಿಯವರು ಈ ಒಂದು ಹನುಮಾನ್ ಚಾಲಿಸ ಪಠನೆ ಮಾಡೋದನ್ನ ನೀವು ಕೈ ಬಿಡಲೇಬಾರ್ದು. ಬೆಳಗ್ಗೆ ಆದರೆ ಬೆಳಿಗ್ಗೆ, ಇಲ್ಲ ಅಂದರೆ ಸಂಜೆ ಆದರೆ ನಿಮ್ಗೆ ಯಾವಾಗ ಟೈಮ್ ಸಿಗುತ್ತೋ ಆಗೆಲ್ಲ ನೀವು ಈ ದೇವರ ಆರಾಧನೆಯನ್ನ ಮಾಡಿ. ಈ ಜೀವನದಲ್ಲಿ ನಂಬಿಕೆ ಮತ್ತು ತಾಳ್ಮೆ ಇದ್ದಲ್ಲಿ ನೀವು ಎತ್ತರದ ಸ್ಥಾನಕ್ಕೆ ಹೋಗಲು ತುಂಬಾನೇ ಸಹಾಯ ಆಗುತ್ತೆ. ಈ ವಿಡಿಯೋ ಬ್ರಹ್ಮಾಂಡದ ಅತ್ಯಂತ ಪ್ರಭಾವಶಾಲಿ ಹಾಗೂ ನ್ಯಾಯದೇವತೆಯಾದ ಶನಿದೇವರ ಚಲನೆಯು ಪ್ರತಿಯೊಬ್ಬ ಮಾನವನ ಜೀವನದ ಮೇಲೆಯೂ ಅತ್ಯಂತ ಆಳವಾದ ಪರಿಣಾಮವನ್ನು ಬೀರುತ್ತೆ. ನವಗ್ರಹಗಳಲ್ಲಿ ಶನಿದೇವನಿಗೆ ಕರ್ಮಫಲದಾತ, ದಂಡನಾಯಕ ಹಾಗೂ ನ್ಯಾಯಾಧೀಶ ಎಂಬ ಅತ್ಯುನ್ನತ ಪಟ್ಟವನ್ನು ನೀಡಲಾಗಿದೆ. ವ್ಯಕ್ತಿಯು ಮಾಡುವ ಪ್ರತಿಯೊಂದು ಒಳ್ಳೆಯ ಮತ್ತು ಕೆಟ್ಟ ಕೆಲಸಗಳಿಗೆ ತಕ್ಕಂತೆ ಫಲವನ್ನು ನೀಡುವುದು ಶನಿಯ ಮುಖ್ಯ ಕಾರ್ಯ. ಪ್ರಸ್ತುತ ದಿನಗಳಲ್ಲಿ ಸಿಂಹ ರಾಶಿ ಮತ್ತು ಈ ಸಿಂಹ ಲಗ್ನದಲ್ಲಿ ಜನಿಸಿದ ವ್ಯಕ್ತಿಗಳು ಶನಿಯ ಅತ್ಯಂತ ಪ್ರಭಾವಶಾಲಿ ಘಟ್ಟವಾದ ಈ ಶನಿ ದಯ್ಯ ಅಥವಾ ಈ ಶನಿಯ ಪನೌತಿ ಕಾಲಘಟ್ಟದ ಮೂಲಕ ಹಾದು ಹೋಗುತ್ತಿದ್ದಾರೆ. ಸಾಮಾನ್ಯವಾಗಿ ಈ ಶನಿ ದಯ್ಯ ಅಥವಾ ಸಾಡೆ ಸಾತಿ ಎಂದ ತಕ್ಷಣ ಜನರ ಮನಸ್ಸಿನಲ್ಲಿ ಒಂದು ರೀತಿಯ ಭೀತಿ, ಆತಂಕ ಮತ್ತು ನಕಾರಾತ್ಮಕ ಆಲೋಚನೆಗಳು ಮೂಡುವುದು ಸಹಜ. ಆದರೆ ಸಿಂಹರಾಶಿಯ ಜಾತಕದ ಆಳವಾದ ವಿಶ್ಲೇಷಣೆಯನ್ನ ಮಾಡಿದಾಗ ಈ ಶನಿದಯ್ಯ ಕಾಲವು ಕೇವಲ ಕಷ್ಟಗಳ ಕಾಲವಲ್ಲ, ಬದಲಿಗೆ ಇದು ಸಿಂಹರಾಶಿಯವರ ಪಾಲಿಗೆ ಅತ್ಯಂತ ಮಹತ್ವದ ಮತ್ತು ಅದ್ಭುತವಾದ ಸುವರ್ಣಾವಕಾಶದ ಕಾಲ ಆಗಿ ಇಲ್ಲಿ ಪರಿಣಮಿಸಲಿದೆ. ಕಳೆದ 2025ರ ಏಪ್ರಿಲ್ ತಿಂಗಳಿನಿಂದ, ನಿಖರವಾಗಿ ಹೇಳಬೇಕೆಂದರೆ 2025ರ ಮಾರ್ಚ್ 29ರಿಂದಲೇ ಈ ಯೋಗ ಆರಂಭವಾಗಿದೆ. ಸಿಂಹ ರಾಶಿಯವರು ಮಾನಸಿಕವಾಗಿ, ದೈಹಿಕವಾಗಿ ಹಾಗೂ ಆರ್ಥಿಕವಾಗಿ ಅಪಾರವಾದ ಸವಾಲುಗಳನ್ನು ಎದುರಿಸುತ್ತಿದ್ದಾರೆ. ಆದರೆ ಈಗ ಆ ಕಠಿಣ ಅವಧಿಯ ಬಹುಪಾಲು ಸಮಯ ಮುಗಿದಿದ್ದು ಕೇವಲ ಕೊನೆಯ 1 ವರ್ಷದ ಅವಧಿ ಮಾತ್ರ ಬಾಕಿ ಉಳಿದಿದೆ. ಮುಂಬರುವ 2027ರ ಜೂನ್ 3ರಂದು ಶನಿದೇವರು ತಮ್ಮ ಪ್ರಸ್ತುತ ರಾಶಿಯಿಂದ ಹೊರನಡೆದು ನಿಮ್ಮ ಭಾಗ್ಯಸ್ಥಾನಕ್ಕೆ ಪ್ರವೇಶಿಸಲಿದ್ದಾರೆ. ಆ ದಿನದಂದು ಸಿಂಹ ರಾಶಿಯವರ ಮೇಲಿರುವ ಶನಿದಯ್ಯದ ಸಂಪೂರ್ಣ ಪ್ರಭಾವವು ಮುಕ್ತಾಯಗೊಳ್ಳುತ್ತೆ. ಆದ್ದರಿಂದ ಈಗ ಉಳಿದಿರುವ ಈ ಕೊನೆಯ 1 ವರ್ಷದ ಅವಧಿಯು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಬಲ್ಲ ಅತ್ಯಂತ ಪ್ರಭಾವಶಾಲಿ ಮತ್ತು ಸಕಾರಾತ್ಮಕ ಬದಲಾವಣೆಗಳ ಪರ್ವಕಾಲವಾಗಿದೆ. ನೀವು ಈ ಅವಧಿಯನ್ನು ಹೇಗೆ ಧೈರ್ಯದಿಂದ ಮತ್ತು ವ್ಯವಸ್ಥಿತವಾಗಿ ಎದುರಿಸಬೇಕು ಎಂಬುದನ್ನು ಈ ಸುದೀರ್ಘ ಲೇಖನದಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ. ಈ ಶನಿ ದಯ್ಯ ಎಂದರೇನು? ಸಿಂಹರಾಶಿಗೆ ಇದರ ಪ್ರಭಾವ ಹೇಗೆ ಉಂಟಾಗುತ್ತೆ? ಈ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶನಿದೇವನು ಯಾವುದೇ ಜಾತಕದ ಲಗ್ನ ಸ್ಥಾನದಿಂದ ಅಥವಾ ಚಂದ್ರ ರಾಶಿಯ ಸ್ಥಾನದಿಂದ ಲೆಕ್ಕಾಚಾರ ಮಾಡಿದಾಗ 4ನೇ ಮನೆಯಲ್ಲಿ ಚತುರ್ಥ ಭಾವ ಅಥವಾ 8ನೇ ಮನೆಯಲ್ಲಿ ಅಷ್ಟಮ ಭಾವ ಗೋಚಾರ ಫಲವಾಗಿ ಸಂಚರಿಸುವಾಗ ಈ ಶನಿದಯ್ಯ ಎಂಬ ಯೋಗವು ಸೃಷ್ಟಿಯಾಗುತ್ತೆ. ಪ್ರಸ್ತುತ ಸಿಂಹರಾಶಿಯವರ ಜಾತಕವನ್ನು ಗಮನಿಸಿದರೆ ಶನಿದೇವರು ನಿಮ್ಮ ರಾಶಿಯಿಂದ 8ನೇ ಮನೆಯಾದ ಅಷ್ಟಮ ಭಾವದಲ್ಲಿ ವಿರಾಜಮಾನನಾಗಿದ್ದಾರೆ. ಜ್ಯೋತಿಷ್ಯದಲ್ಲಿ 8ನೇ ಮನೆಯನ್ನು ಅಷ್ಟಮ ಸ್ಥಾನ ಅಥವಾ ರಹಸ್ಯ ಮತ್ತು ಆಕಸ್ಮಿಕಗಳ ಮನೆ ಎಂದು ಕರೆಯುತ್ತೀವಿ. ಈ ಜಾತಕದಲ್ಲಿ ಈ ಸ್ಥಾನವು ಅತ್ಯಂತ ಸಂವೇದನಾಶೀಲವಾಗಿದ್ದು, ಇಲ್ಲಿ ಶನಿಯು ಕುಳಿತಾಗ ಜೀವನದಲ್ಲಿ ನಡೆಯುವ ಪ್ರತಿಯೊಂದು ಘಟನೆಯು ಅತ್ಯಂತ ಆಕಸ್ಮಿಕವಾಗಿ ಮತ್ತು ಹಠಾತ್ತಾಗಿ ಸಂಭವಿಸುತ್ತೆ.
2025ರ ಏಪ್ರಿಲ್ ತಿಂಗಳಿನಿಂದಲೇ ಸಿಂಹ ರಾಶಿಯವರ ಜೀವನದಲ್ಲಿ ಆಕಸ್ಮಿಕ ಏರುಪೇರುಗಳು ತೀವ್ರವಾಗಿ ಆರಂಭವಾಗಿದೆ. ಶನಿಯು ಅತ್ಯಂತ ಮಂದಗತಿಯಲ್ಲಿ ಚಲಿಸುವ ಗ್ರಹವಾಗಿರುವುದರಿಂದ ಇದರ ನಕಾರಾತ್ಮಕ ಅಥವಾ ಸಕಾರಾತ್ಮಕ ಪ್ರಭಾವಗಳು ನಮಗೆ ಆರಂಭದಲ್ಲಿ ತಕ್ಷಣವೇ ಅರಿವಿಗೆ ಬರೋದಿಲ್ಲ. ಆದರೆ ದಿನ ಕಳೆದಂತೆ ಅದರ ತೀವ್ರತೆಯು ನಮಗೆ ಸ್ಪಷ್ಟವಾಗಿ ಕಾಡತೊಡಗುತ್ತೆ. ಇಲ್ಲಿ ಒಂದು ಮುಖ್ಯವಾದ ವ್ಯತ್ಯಾಸವನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಸಿಂಹ ರಾಶಿಯವರ ಮೇಲೆ ಉಂಟಾಗುವ ಈ ಪ್ರಭಾವಕ್ಕೂ ಮತ್ತು ಸಿಂಹ ಲಗ್ನದವರ ಮೇಲೆ ಉಂಟಾಗುವ ಪ್ರಭಾವಕ್ಕೂ ಸಾಕಷ್ಟು ವ್ಯತ್ಯಾಸವಿರುತ್ತೆ. ಸಿಂಹ ಲಗ್ನದಲ್ಲಿ ಜನಿಸಿದ ವ್ಯಕ್ತಿಗಳ ಮೇಲೆ ಈ ಶನಿ ದೆಯ್ಯದ ನಕಾರಾತ್ಮಕ ಪ್ರಭಾವವು ಸ್ವಲ್ಪ ಮಟ್ಟಿಗೆ ಕಡಿಮೆ ಇರುತ್ತೆ. ಆದರೆ ಯಾರ ಜಾತಕದಲ್ಲಿ ಚಂದ್ರನು ಸಿಂಹ ರಾಶಿಯಲ್ಲೇ ಇದ್ದಾನೋ, ಅಂದರೆ ಸಿಂಹರಾಶಿಯ ವ್ಯಕ್ತಿಗಳು, ಅವರ ಮೇಲೆ ಇದರ ಪ್ರಭಾವವು ಅತ್ಯಂತ ತೀವ್ರವಾಗಿರುತ್ತೆ. ಇದಕ್ಕೆ ಮುಖ್ಯ ಕಾರಣ ಚಂದ್ರನನ್ನು ಜ್ಯೋತಿಷ್ಯದಲ್ಲಿ ಮನಸ್ಸು ಮತ್ತು ಭಾವನೆಗಳ ಕಾರಕ ಎಂದು ಪರಿಗಣಿಸಲಾಗುತ್ತೆ. ಶನಿಯು ಅಷ್ಟಮದಲ್ಲಿದ್ದಾಗ ನೇರವಾಗಿ ವ್ಯಕ್ತಿಯ ಮನಸ್ಸಿನ ಮೇಲೆ ದಾಳಿ ಮಾಡುತ್ತೆ. ಇದರಿಂದಾಗಿ ವ್ಯಕ್ತಿಯು ದೈಹಿಕ ಕಷ್ಟಗಳಿಂದ ಹೆಚ್ಚಾಗಿ ಮಾನಸಿಕ ಕಿರಿಕಿರಿ, ಅತಿಯಾಗಿ ಖಿನ್ನತೆ ಅಥವಾ ಆತಂಕ, ಆಂತರಿಕವಾಗಿ ನೊಂದುಕೊಳ್ಳುವ ಪರಿಸ್ಥಿತಿಯನ್ನು ಎದುರಿಸಬೇಕಾಗಬಹುದು. ಆದರೆ ಧೃತಿಗೆಡಬೇಕಾದ ಅಗತ್ಯವಿಲ್ಲ. ಸಮಯ ಉರುಳಿದಂತೆ ನಾವು 2026ರ ಮಧ್ಯಭಾಗವನ್ನು ದಾಟುತ್ತಿದ್ದಂತೆ ಈ ಕಷ್ಟಗಳ ತೀವ್ರತೆಯು ಕಡಿಮೆಯಾಗುತ್ತಾ ಬರುತ್ತೆ. ಶನಿದೇವರು ತಮಗೆ ಪ್ರಿಯವಾದ ಕ್ಷೇತ್ರಗಳ ಮೂಲಕ ಸಿಂಹ ರಾಶಿಯವರನ್ನ ಉನ್ನತ ಸ್ಥಾನಕ್ಕೆ ತರಲು ಸಜ್ಜಾಗುತ್ತಿದ್ದಾರೆ. ಶನಿದೇವರ ಅಧಿಪತ್ಯ ಮತ್ತು ಕರ್ಮ ಸಿದ್ಧಾಂತದ ಒಂದು ರಹಸ್ಯ. ಶನಿದೇವರು ಒಟ್ಟು 12 ರಾಶಿಗಳಲ್ಲಿ 2 ಪ್ರಮುಖ ರಾಶಿಗಳಿಗೆ ಅಧಿಪತಿಯಾಗಿದ್ದಾರೆ. ಅವುಗಳೆಂದರೆ ಮಕರ ರಾಶಿ ಮತ್ತು ಈ ಕುಂಭ ರಾಶಿ. ಈ ಸಿಂಹ ರಾಶಿಯವರ ಜಾತಕ ಚಕ್ರವನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಶನಿದೇವರ ಒತ್ತಡಕ್ಕೆ ಒಳಗಾಗುವ ಈ ಒಂದು ಮಕರ ಮತ್ತು ಕುಂಭ ರಾಶಿಗಳು ನಿಮ್ಮ ಜಾತಕದ 6 ಮತ್ತು 7ನೇ ಮನೆಗಳಾಗಿ ಬರುತ್ತೆ. 6ನೇ ಮನೆ ಷಷ್ಠಭಾವ. ಇದು ಸಾಲ, ಋಣ, ರೋಗ, ಶತ್ರುಗಳ ಸ್ಪರ್ಧಾತ್ಮಕ ಪರೀಕ್ಷೆಗಳು ಮತ್ತು ದಿನನಿತ್ಯದ ಉದ್ಯೋಗ ಹಾಗೂ ಸೇವೆಯನ್ನು ಪ್ರತಿನಿಧಿಸುತ್ತೆ. 7ನೇ ಮನೆ ಅಂದರೆ ಇದು ವೈವಾಹಿಕ ಜೀವನ ಸಂಗಾತಿ, ವ್ಯಾಪಾರ, ಪಾಲುದಾರಿಕೆ ಮತ್ತು ಸಮಾಜದಲ್ಲಿ ನಿಮ್ಮ ದೈನಂದಿನ ಸಾರ್ವಜನಿಕ ಸಂಪರ್ಕವನ್ನು ಸೂಚಿಸುತ್ತೆ. ಈ 2 ಪ್ರಮುಖ ಮನೆಗಳ ಅಧಿಪತಿಯಾಗಿರುವ ಶನಿದೇವನು ಪ್ರಸ್ತುತ ಅಷ್ಟಮ ಭಾವದಲ್ಲಿ ಕುಳಿತು ನಿಮ್ಮ ಕರ್ಮಗಳನ್ನು ಪರೀಕ್ಷಿಸುತ್ತಿದ್ದಾನೆ. ಶನಿಯ ಮೂಲ ಕಾರಕತ್ವಗಳು ನ್ಯಾಯ, ಧರ್ಮ, ಕಠಿಣ ಪರಿಶ್ರಮ, ಸಂಧತೆ ಮತ್ತು ಸೇವಾ ಮನೋಭಾವನೆಯ ಮೇಲೆ ಆಧಾರಿತವಾಗಿದೆ. ಜಾತಕದಲ್ಲಿ ಶನಿದೆಯ ಕಾಲ ಬಂದಾಗ ನೀವು ಭೂತಕಾಲದಲ್ಲಿ ಮಾಡಿದ ಪ್ರತಿಯೊಂದು ಕಾರ್ಯದ ಲೆಕ್ಕಾಚಾರವು ಪ್ರಾರಂಭವಾಗುತ್ತೆ. ನೀವು ಹಿಂದಿನ ದಿನಗಳಲ್ಲಿ ಪ್ರಾಮಾಣಿಕವಾಗಿ ಕಷ್ಟಪಟ್ಟು ಕೆಲಸ ಮಾಡಿದರೆ ಮತ್ತು ಯಾರಿಗೂ ಮೋಸ ಮಾಡದಿದ್ದರೆ ಆ ದೈಯಕಾಲದ ಕೊನೆಯಲ್ಲಿ ಶನಿಯು ನಿಮಗೆ ಊಹಿಸಲಾಗದಷ್ಟು ದೊಡ್ಡ ಯಶಸ್ಸನ್ನು ನೀಡುತ್ತಾನೆ. ಒಂದು ವೇಳೆ ನೀವು ಹಿಂದೆ ಏನಾದರೂ ತಪ್ಪುಗಳನ್ನು ಮಾಡಿದ್ದರೆ ಅಥವಾ ಅರ್ಧಬರ್ಧ ಹಾದಿಯಲ್ಲಿ ನಡೆದಿದ್ರೆ ಶನಿದೇವನು ದಂಡನಾಯಕನಾಗಿ ನಿಮ್ಮನ್ನು ಸರಿದಾರಿಗೆ ತರಲು ಈ ಕಠಿಣ ಶಿಕ್ಷೆಗಳನ್ನು ನೀಡುತ್ತಾನೆ. ಆತ ನಿಮ್ಮನ್ನು ಬಲವಂತವಾಗಿ ಧರ್ಮದ ಹಾದಿಗೆ, ಆಧ್ಯಾತ್ಮದ ಕಡೆಗೆ ತಳ್ಳುತ್ತಾನೆ. ಆದ್ದರಿಂದಲೇ ಸಿಂಹರಾಶಿಯವರಿಗೆ ಪ್ರಸ್ತುತ ಸಾಲಬಾಧೆ, ಶತ್ರುಗಳ ಕಾಟ ಅಥವಾ ಆರೋಗ್ಯದ ಏರುಪೇರುಗಳು ಕಾಣಿಸಿಕೊಳ್ಳುತ್ತೆ. ಆದರೆ ನೀವು ಧರ್ಮ ಮತ್ತು ತಾಳ್ಮೆಯನ್ನು ಕಳೆದುಕೊಳ್ಳದಿದ್ದರೆ ಇದೇ ಶನಿಯು ನಿಮಗೆ ಸಮಾಜದಲ್ಲಿ ಅತ್ಯುನ್ನತ ಗೌರವವನ್ನು ತಂದುಕೊಡುತ್ತಾನೆ. ಶನಿದೇವನು ಯಾವುದೇ ಕೆಲಸವನ್ನು ಅತ್ಯಂತ ನಿಧಾನವಾಗಿ ಮಾಡುತ್ತಾನೆ. ಈ ಜಟಾಪಟಿ ಅಥವಾ ಧಾವಂತಕ್ಕೆ ಶನಿಯ ಜಾತಕದಲ್ಲಿ ಜಾಗವಿಲ್ಲ. ಸಿಂಹ ರಾಶಿಯವರ ಅಧಿಪತಿ ಸೂರ್ಯನಾಗಿದ್ದು, ಸೂರ್ಯನು ತೇಜಸ್ಸು ಮತ್ತು ವೇಗಕ್ಕೆ ಹೆಸರಾದವನು. ಆದರೆ ಶನಿಯು ಮಂದಗತಿಯವನು. ಈ ಇಬ್ಬರ ಸ್ವಭಾವದ ನಡುವಿನ ಘರ್ಷಣೆಯೇ ಸಿಂಹ ರಾಶಿಯವರ ಸದ್ಯದ ತಳಮಳಕ್ಕೆ ಕಾರಣ. ನನ್ನ ಕೆಲಸಗಳು ಏಕೆ ಇಷ್ಟು ನಿಧಾನವಾಗುತ್ತಿವೆ? ಯಾವಾಗ ಈ ಕಷ್ಟಗಳು ಮುಗಿಯುತ್ತೆ ಎಂಬ ಪ್ರಶ್ನೆ ನಿಮ್ಮನ್ನು ಕಾಡುತ್ತಿರಬಹುದು. ನೆನಪಿಡಿ, ಶನಿಯು ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸುತ್ತಿದ್ದಾನೆ ಮತ್ತು ನಿಮ್ಮನ್ನು ಒಬ್ಬ ಪರಿಪೂರ್ಣ ವ್ಯಕ್ತಿಯನ್ನಾಗಿ ರೂಪಿಸುತ್ತಿದ್ದಾನೆ. ವಿವಿಧ ಕ್ಷೇತ್ರಗಳ ಮೇಲೆ ಶನಿಯ ಪ್ರಭಾವ. ಈ ಶನಿದೇವರ ಅಧಿಪತ್ಯಕ್ಕೆ ಒಳಪಡುವ ವಸ್ತುಗಳು ಮತ್ತು ಕ್ಷೇತ್ರಗಳು ಅತ್ಯಂತ ವಿಶಾಲವಾಗಿವೆ. ಭೂಮಿಯ ಆಳದಲ್ಲಿ ಸಿಗುವ ಕಲ್ಲಿದ್ದಲು, ಕಬ್ಬಿಣ, ಗಣಿ ಮತ್ತು ಖನಿಜಗಳು, ಈ ತೈಲ ಉದ್ಯಮ ಹಾಗೂ ಆಧುನಿಕ ಜಗತ್ತಿನ ಮಾಹಿತಿ ತಂತ್ರಜ್ಞಾನ, ಸೇವಾ ವಲಯ, ಯಾಂತ್ರಿಕ ತಂತ್ರಜ್ಞಾನಗಳು ಶನಿಯ ನೇರ ನಿಯಂತ್ರಣದಲ್ಲಿವೆ. ಇಷ್ಟೇ ಅಲ್ಲದೆ ಪ್ರಕೃತಿಯಲ್ಲಿರುವ ಈ ಕಪ್ಪು ಬಣ್ಣ ಮತ್ತು ರಾತ್ರಿಯ ಕತ್ತಲೆಯೂ ಸಹ ಶನಿಗೆ ಪ್ರಿಯವಾದವುಗಳು. ಶನಿದೆಯ ಅವಧಿಯಲ್ಲಿ ವ್ಯಕ್ತಿಯನ್ನ ಶನಿಯು ಎಷ್ಟೊಂದು ಪರಿಶ್ರಮಕ್ಕೆ ಒಳಪಡಿಸುತ್ತಾನೆ ಅಂದರೆ ಆ ವ್ಯಕ್ತಿಗೆ ಹಗಲಿಗಿಂತ ರಾತ್ರಿಯ ಸಮಯವೇ ಹೆಚ್ಚು ಪ್ರಿಯವಾಗತೊಡಗುತ್ತೆ.
ಆತ ಒಬ್ಬೊಂಟಿತನವನ್ನು ಬಯಸುತ್ತಾನೆ ಮತ್ತು ಜನರ ಕಣ್ಣಿಗೆ ಬೀಳದೆ ರಹಸ್ಯವಾಗಿ ಕೆಲಸ ಮಾಡಲು ಇಷ್ಟಪಡುತ್ತಾನೆ. ಆದರೆ ಸಿಂಹ ರಾಶಿಯ ವ್ಯಕ್ತಿಗಳು ಒಂದು ವೇಳೆ ಈ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡಿದ್ದರೆ ಅವರಿಗೆ ಈ ಅವಧಿಯು ಅತ್ಯಂತ ಲಾಭದಾಯಕವಾಗಿ ಬದಲಾಗುತ್ತೆ. ಈ ತಂತ್ರಜ್ಞಾನದ ಒಂದು ವಲಯ, ಈ ಟೆಕ್ನಾಲಜಿ ಫೀಲ್ಡ್, ಸಾಫ್ಟ್ವೇರು, ಡೇಟಾ ಸೈನ್ಸು ಅಥವಾ ಈ ಒಂದು ಯಾವುದೇ ತಾಂತ್ರಿಕ ರಂಗದಲ್ಲಿದ್ದರೆ ಹೊಸ ಆವಿಷ್ಕಾರಗಳಿಗೆ ದಾರಿ ಮಾಡಿಕೊಡುತ್ತೆ. ಈ ಸೇವಾ ವಲಯ, ಗ್ರಾಹಕ ಸೇವೆ, ಆಸ್ಪತ್ರೆಗಳು ಅಥವಾ ಸಮಾಜ ಸೇವೆ ಸಂಸ್ಥೆಗಳಲ್ಲಿ ಕೆಲಸ ಮಾಡುವವರಿಗೆ ಪ್ರಗತಿ ಸಿಗುತ್ತೆ. ಗಣಿ ಮತ್ತು ಒಂದು ಈ ಭೂಗರ್ಭ ರಂಗ, ಈ ಸಿವಿಲ್ ಇಂಜಿನಿಯರಿಂಗ್, ರಿಯಲ್ ಎಸ್ಟೇಟ್ ಅಥವಾ ಗಣಿಗಾರಿಕೆ ಉದ್ಯಮದಲ್ಲಿರುವವರಿಗೆ ಹಠಾತ್ ಧನಲಾಭ ಉಂಟಾಗುತ್ತೆ. ಈ ವಿದೇಶಿ ಸಂಪರ್ಕ, ಯಾರು ರಾತ್ರಿ ಶಿಫ್ಟ್ಗಳಲ್ಲಿ ಕೆಲಸ ಮಾಡುತ್ತಿದ್ದಾರೋ ಅಥವಾ ಪಾಶ್ಚಿಮಾತ್ಯ ದೇಶಗಳ ಕಂಪನಿಯೊಂದಿಗೆ ವ್ಯವಹರಿಸುತ್ತಿದ್ದಾರೋ ಅವರಿಗೆ ಶನಿಯು ಆರಂಭದಲ್ಲಿ ಸಣ್ಣ ಪುಟ್ಟ ಅಡೆತಡೆಗಳನ್ನು ನೀಡಿದ್ರೂ ಸಹ ಅಂತಿಮವಾಗಿ ಅಪಾರವಾದ ಆರ್ಥಿಕ ಯಶಸ್ಸು ಮತ್ತು ವಿದೇಶ ಪ್ರಯಾಣದ ಯೋಗವನ್ನು ಕರುಣಿಸಲಿದ್ದಾನೆ. ಅಷ್ಟಮ ಶನಿಯ ದೃಷ್ಟಿ ಪ್ರಭಾವಗಳು, ವೈಯಕ್ತಿಕ ಜೀವನದಲ್ಲಿ ಏರುಪೇರುಗಳು ಮತ್ತು ಮಹತ್ವದ ಈ ಒಂದು ರಾಮಬಾಣ ಪರಿಹಾರಗಳ ಬಗ್ಗೆ ನಾವು ವಿಸ್ತಾರವಾಗಿ ತಿಳಿಯೋಣ. ಶನಿದೇವನು ಜಾತಕದ 8ನೇ ಮನೆಯಲ್ಲಿ ಕುಳಿತಾಗ ಕೇವಲ ಆ ಮನೆಯ ಫಲಗಳನ್ನು ಮಾತ್ರ ಬದಲಾಯಿಸುವುದಿಲ್ಲ. ಈ ಜ್ಯೋತಿಷ್ಯ ಶಾಸ್ತ್ರದ ನಿಯಮಗಳ ಪ್ರಕಾರ ಶನಿಗೆ 3 ಪ್ರಮುಖ ಮತ್ತು ಅತ್ಯಂತ ಶಕ್ತಿಶಾಲಿ ದೃಷ್ಟಿಗಳಿವೆ. ಅವುಗಳೆಂದರೆ ತೃತೀಯ ದೃಷ್ಟಿ ಅಥವಾ ಸಪ್ತಮ ದೃಷ್ಟಿ ಅಥವಾ ಈ ಒಂದು ದಶಮ ದೃಷ್ಟಿ ಅಂತಲೇ ನಾವು ಅಂತೀವಿ. ಶನಿಯ ದೃಷ್ಟಿಯನ್ನು ವಿಚ್ಛೇದನಾತ್ಮಕ ದೃಷ್ಟಿ ಎಂದು ಕರಿತೀವಿ. ಅಂದರೆ ಶನಿಯು ತನ್ನ ದೃಷ್ಟಿಯಿಂದ ಯಾವ ಜಾತಕದ ಮನೆಗಳನ್ನು ನೋಡುತ್ತಾನೋ ಆ ಮನೆಗಳಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಸಣ್ಣ ಪುಟ್ಟ ಕಷ್ಟಗಳು, ವಿಳಂಬ, ಅಡೆತಡೆಗಳು ಅಥವಾ ವೈರಾಗ್ಯ ಭಾವನೆಯನ್ನು ಕಟ್ಟುಹಾಕ್ತಾನೆ. ಸಿಂಹ ರಾಶಿಯವರ ಜಾತಕದಲ್ಲಿ ಅಷ್ಟಮ ಭಾವದಿಂದ ಶನಿಯು ನೋಡುವ ಆ 3 ಮನೆಗಳ ಪ್ರಭಾವ ಇಲ್ಲಿದೆ. 10ನೇ ಮನೆಯ ಮೇಲಿನ ತೃತೀಯ ದೃಷ್ಟಿ, ಉದ್ಯೋಗ ಮತ್ತು ಕರ್ಮಕ್ಷೇತ್ರದಲ್ಲಿನ ಸವಾಲುಗಳು. ಅಷ್ಟಮ ಸ್ಥಾನದಲ್ಲಿ ಕುಳಿತಿರುವ ಶನಿಯು ತನ್ನ 3ನೇ ದೃಷ್ಟಿಯಿಂದ ನಿಮ್ಮ ಜಾತಕದ 10ನೇ ಮನೆಯಾದ ಈ ಕರ್ಮಭಾವವನ್ನು ನೇರವಾಗಿ ವೀಕ್ಷಿಸುತ್ತಿದ್ದಾನೆ. 10ನೇ ಮನೆಯು ನಿಮ್ಮ ಉದ್ಯೋಗ, ವ್ಯಾಪಾರ, ಸಮಾಜದಲ್ಲಿನ ಗೌರವ, ನಿಮ್ಮ ಮೇಲಾಧಿಕಾರಿಗಳು ಮತ್ತು ತಂದೆಯೊಂದಿಗಿನ ಬಾಂಧವ್ಯವನ್ನು ಸೂಚಿಸುತ್ತೆ. ಶನಿಯು ಈ ದೃಷ್ಟಿಯಿಂದಾಗಿ ಕಳೆದ ಕೆಲವು ತಿಂಗಳುಗಳಿಂದ ನಿಮ್ಮ ಕೆಲಸದ ಸ್ಥಳದಲ್ಲಿ ತೀವ್ರವಾದ ರಾಜಕೀಯ ಅಥವಾ ಅಸ್ಥಿರತೆಯ ಒಂದು ವಾತಾವರಣ ನಿರ್ಮಾಣವಾಗಿರಬಹುದು. ನೀವು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡಿದ್ರಿ, ನಿಮ್ಮ ಮೇಲಾಧಿಕಾರಿಗಳಿಗೆ ನಿಮ್ಮ ಕೆಲಸದ ಈ ಒಂದು ಔಟ್ಪುಟ್ ತೃಪ್ತಿ ನೀಡುತ್ತಿಲ್ಲ ಎಂದೆನಿಸಬಹುದು. ನಿಮ್ಮ ಶ್ರಮಕ್ಕೆ ತಕ್ಕ ಮನ್ನಣೆ ಸಿಗುತ್ತಿಲ್ಲ ಎಂಬ ಹತಾಶೆ ನಿಮ್ಮನ್ನು ಕಾಡುತ್ತಿರಬಹುದು. ಆದರೆ ಇದರ ಆಂತರಿಕ ರಹಸ್ಯವನ್ನು ನೀವು ಅರ್ಥ ಮಾಡಿಕೊಳ್ಬೇಕು. ಶನಿಯು ನಿಮ್ಮನ್ನು ಒಂಟಿಯಾಗಿ ಮತ್ತು ರಹಸ್ಯವಾಗಿ ಕೆಲಸ ಮಾಡುವಂತೆ ಪ್ರೇರೇಪಿಸುತ್ತಿರುವುದರಿಂದ ನಿಮ್ಮ ಸಹೋದ್ಯೋಗಿಗಳಿಗೆ ಅಥವಾ ಬಾಸ್ಗೆ ನಿಮ್ಮ ಮೇಲೆ ಒಂದು ರೀತಿಯ ಅಪನಂಬಿಕೆ ಅಥವಾ ಪ್ರಶ್ನಾರ್ಥಕ ಚಿಹ್ನೆ ಮೂಡುವಂತೆ ಮಾಡಿದ್ದಾನೆ. ನಿಮ್ಮ ಮೌನ ಮತ್ತು ಅತಿಯಾದ ಗಂಭೀರ ಸ್ವಭಾವವನ್ನು ಜನರು ಅಹಂಕಾರ ಎಂದು ತಪ್ಪಾಗಿ ಭಾವಿಸುತ್ತಾರೆ. ಇಷ್ಟೇ ಅಲ್ಲದೆ ನಿಮ್ಮ ತಂದೆಯವರ ಜೊತೆ ಅಥವಾ ಉದ್ಯೋಗದ ಜಾಗದಲ್ಲಿ ಹಿರಿಯರ ಜೊತೆ ಸಣ್ಣ ಪುಟ್ಟ ಮನಸ್ತಾಪಗಳು ಉಂಟಾಗುತ್ತೆ. ಈ ಸಮಯದಲ್ಲಿ ನಿಮ್ಮ ಸಂಗಾತಿಯ ಅಥವಾ ಪಾಲುದಾರರ ಮಾತಿಗೆ ಮರುಳಾಗಿ ಕೆಲಸದ ಸ್ಥಳದಲ್ಲಿ ಯಾವುದೇ ರೀತಿಯ ಉಡುಗೊರೆ ಅಥವಾ ಆವೇಶದ ಮಾತುಗಳನ್ನು ಆಡಬೇಡಿ. ನಿಮ್ಮ ನಡವಳಿಕೆಯಲ್ಲಿ ಅತ್ಯಂತ ಜಾಗರೂಕತೆ ಇರಲಿ. 2ನೇ ಮನೆಯ ಮೇಲಿನ ಸಪ್ತಮ ದೃಷ್ಟಿ, ಧನ ಮತ್ತು ವಾಣಿಸ್ಥಾನದ ಏರುಪೇರುಗಳು. ಶನಿದೇವನು ತನ್ನ 7ನೇ ಈ ಪೂರ್ಣ ದೃಷ್ಟಿಯಿಂದ ನಿಮ್ಮ ಜಾತಕದ 2ನೇ ಮನೆಯಾದ ಧನ ಮತ್ತು ವಾಣಿಭಾವವನ್ನು ನೋಡುತ್ತಿದ್ದಾನೆ. ಆ ಮನೆಯು ನಿಮ್ಮ ಆರ್ಥಿಕ ಸ್ಥಿತಿ, ಬ್ಯಾಂಕ್ ಬ್ಯಾಲೆನ್ಸ್, ಕುಟುಂಬ ಮತ್ತು ನಿಮ್ಮ ಮಾತಿನ ಶೈಲಿಯನ್ನು ನಿರ್ಧರಿಸುತ್ತೆ. ಈ ದೃಷ್ಟಿಯ ಪ್ರಭಾವದಿಂದಾಗಿ ಸಿಂಹ ರಾಶಿಯವರ ಮುಖದ ತೇಜಸ್ಸು ಮತ್ತು ಹಾವಭಾವಗಳಲ್ಲಿ ಒಂದು ರೀತಿಯ ಕಠಿಣತೆ ಅಥವಾ ಉದ್ವೇಗ ಎದ್ದು ಕಾಣಿಸುತ್ತೆ. ನೀವು ಒಳ್ಳೆಯದನ್ನೇ ಹೇಳಲು ಹೋದರೂ ಅದು ಕೇಳುವವರಿಗೆ ಅತ್ಯಂತ ಕಹಿಯಾದ ಅಥವಾ ತೀಕ್ಷ್ಣವಾಗಿ ಭಾಸವಾಗುತ್ತೆ. ನಿಮ್ಮ ಕಟುವಾದ ಮಾತುಗಳೇ ನಿಮ್ಮ ಆಪ್ತರನ್ನು ನಿಮ್ಮಿಂದ ದೂರ ಮಾಡುತ್ತೆ. 2ನೇ ಮನೆಯು ಆರ್ಥಿಕತೆಯನ್ನು ಸೂಚಿಸುವುದರಿಂದ ಅನಗತ್ಯ ಖರ್ಚುಗಳು ಹೆಚ್ಚಾಗುತ್ತೆ ಮತ್ತು ಬರಬೇಕಾಗಿದ್ದ ಹಣವು ಕೊನೆಯ ಕ್ಷಣದಲ್ಲಿ ಕೈತಪ್ಪಿ ಹೋಗುತ್ತಿದೆ. ವ್ಯಾಪಾರಸ್ಥರಿಗೆ ಬರಬೇಕಾಗಿದ್ದ ದೊಡ್ಡ ಈ ಒಂದು ಪರ್ಚೇಸ್ ಆರ್ಡರ್ಗಳು ಅಥವಾ ಹೊಸ ಈ ಒಂದು ಅಸೈನ್ಮೆಂಟ್ಗಳು ದಿಢೀರನೆ ತಡೆಹಿಡಿಯಲ್ಪಡುತ್ತಿವೆ. ಜನರು ನಿಮ್ಮಿಂದ ದೂರ ಸರಿಯುತ್ತಿದ್ದಾರೆ ಎಂದರೆ ಅದಕ್ಕೆ ನಿಮ್ಮ ಮುಖದ ಮೇಲಿನ ಕೋಪದ ಈ ಒಂದು ಎಕ್ಸ್ಪ್ರೆಷನ್ ಮತ್ತು ಧಾವಂತದ ಮಾತುಗಳೇ ಕಾರಣ ಎಂಬುದನ್ನು ನೆನಪಿನಲ್ಲಿ ಇಡಿ.
ಈ ಶನಿದಯ್ಯ ಅವಧಿಯಲ್ಲಿ ನಿಮ್ಮ ವಾಣಿಯ ಮೇಲೆ, ಮಾತಿನ ಮೇಲೆ ನಿಯಂತ್ರಣ ಸಾಧಿಸುವುದೇ ಅತಿ ದೊಡ್ಡ ಕರ್ಮ ಸುಧಾರಣೆ ಆಗಿದೆ. ಈ 5ನೇ ಮನೆಯ ಮೇಲಿನ ಈ ಒಂದು ದಶಮ ದೃಷ್ಟಿ ಸಂತಾನ, ಪ್ರೀತಿ ಮತ್ತು ಉದರಬಾಧೆಗಳು. ಅಷ್ಟಮ ಶನಿಯು ತನ್ನ 10ನೇ ದೃಷ್ಟಿಯಿಂದ ನಿಮ್ಮ ಜಾತಕದ 5ನೇ ಮನೆಯಾದ ಪಂಚಮ ಭಾವವನ್ನು ವೀಕ್ಷಿಸುತ್ತಿದ್ದಾನೆ. ಜಾತಕದಲ್ಲಿ 5ನೇ ಮನೆಯು ಪೂರ್ಣ ಪುಣ್ಯ, ಬುದ್ಧಿವಂತಿಕೆ, ಈ ಪ್ರೇಮ ಸಂಬಂಧಗಳು, ಸಂತಾನ ಭಾಗ್ಯ ಮತ್ತು ನಮ್ಮ ಹೊಟ್ಟೆಯ ಈ ಒಂದು ಉದರ ಆರೋಗ್ಯವನ್ನು ಪ್ರತಿನಿಧಿಸುತ್ತೆ. ಶನಿಯು ಈ ದೃಷ್ಟಿಯು ನಿಮ್ಮ ದೈನಂದಿನ ಜೀವನದ ಮೇಲೆ ಈ ಪ್ರಭಾವಗಳನ್ನು ಬೀರುತ್ತಿದೆ. ಆರೋಗ್ಯದ ಒಂದಷ್ಟು ಸಮಸ್ಯೆಗಳು, ಮುಖ್ಯವಾಗಿ ನಿಮ್ಮ ಹೊಟ್ಟೆಯ ಭಾಗದಲ್ಲಿ ಅಥವಾ ಈ ನಾಭಿಯ ಸುತ್ತ ಪದೇ ಪದೇ ನೋವು ಕಾಣಿಸಿಕೊಳ್ಳುವುದು, ಈ ಕಲುಷಿತ ಆಹಾರ ಸೇವನೆಯಿಂದ ಈ ಫುಡ್ ಪಾಯ್ಸನಿಂಗ್ ಆಗುವ ಸಾಧ್ಯತೆ ಹೆಚ್ಚಿರುತ್ತೆ. ಆದ್ದರಿಂದ ಆಹಾರದ ವಿಷಯದಲ್ಲಿ ಅತಿ ಹೆಚ್ಚಿನ ಜಾಗ್ರತೆಯನ್ನು ವಹಿಸಿ. ಸಂತಾನ ಮತ್ತು ಮಕ್ಕಳ ವಿಷಯ, ಯಾರು ದೀರ್ಘಕಾಲದಿಂದ ಸಂತಾನ ಭಾಗ್ಯಕ್ಕಾಗಿ ಪ್ರಯತ್ನಿಸುತ್ತಿದ್ದಾರೋ ಅವರಿಗೆ ಸಣ್ಣ ಪುಟ್ಟ ವೈದ್ಯಕೀಯ ಅಡೆತಡೆಗಳು ಎದುರಾಗಬಹುದು. ಈಗಾಗಲೇ ಮಕ್ಕಳನ್ನು ಎದುರಿಸುವ ಪೋಷಕರಿಗೆ ಮಕ್ಕಳ ವಿದ್ಯಾಭ್ಯಾಸ ಅಥವಾ ಅವರ ನಡವಳಿಕೆಯಲ್ಲಿನ ಬದಲಾವಣೆಗಳು ಆತಂಕವನ್ನು ಉಂಟು ಮಾಡಬಹುದು. ಪ್ರೇಮ ಜೀವನದಲ್ಲಿ ಬಿರುಕು, ಕಳೆದ 1.5 ವರ್ಷದಿಂದ ಪ್ರೇಮ ಸಂಬಂಧಗಳಲ್ಲಿರುವ ಸಿಂಹರಾಶಿಯವರ ನಡುವೆ ತೀವ್ರವಾದ ಭಿನ್ನಾಭಿಪ್ರಾಯಗಳು, ನಂಬಿಕೆಯ ಕೊರತೆ ಅಥವಾ 3ನೇ ವ್ಯಕ್ತಿಯ ಪ್ರವೇಶದಿಂದಾಗಿ ಅಡೆತಡೆಗಳು ಉಂಟಾಗುತ್ತಿವೆ. ಪ್ರತಿಯೊಂದು ಸಣ್ಣ ವಿಷಯವೂ ದೊಡ್ಡ ಜಗಳಕ್ಕೆ ಕಾರಣವಾಗುತ್ತೆ. ನಿಮ್ಮ ಕೆಲಸಗಳು ಸಿಲುಕಿಕೊಳ್ಳುತ್ತವೆ ಮತ್ತು ಪ್ರೀತಿ ಪಾತ್ರರು ನಿಮ್ಮಿಂದ ದೂರವಾಗುತ್ತಿದ್ದಾರೆ ಎಂದರೆ ಅದಕ್ಕೆ ನಿಮ್ಮ ಮೇಲಿರುವ ಅತಿಯಾದ ಮಾನಸಿಕ ಒತ್ತಡ ಮತ್ತು ನಿಮ್ಮ ಸಿಟ್ಟು ಕಾರಣವೇ ಹೊರತು ಬೇರೆಯಲ್ಲ. ಪರಿಸ್ಥಿತಿಯನ್ನು ನಿಭಾಯಿಸುವುದು ನಿಮ್ಮ ಕೈಯಲ್ಲೇ ಇದೆ. ಆಕಸ್ಮಿಕ ಧನಲಾಭ ಮತ್ತು ರಹಸ್ಯದ ಒಂದು ಜ್ಞಾನದ ಸುವರ್ಣ ಯುಗ ಅಂತಲೇ ನಾವು ಅನ್ನಬಹುದು. ಈ ಸಮಯದಲ್ಲಿ ಸಿಂಹರಾಶಿಯವರ ವಿಶ್ಲೇಷಣಾತ್ಮಕ ಶಕ್ತಿ ಮತ್ತು ಈ ಗ್ರಹಿಕ ಶಕ್ತಿ ಅತ್ಯಂತ ತೀಕ್ಷ್ಣವಾಗಿರುತ್ತೆ. ನೀವು ಈ ಜ್ಯೋತಿಷ್ಯ, ರಹಸ್ಯ, ವಿಜ್ಞಾನ, ಸಂಶೋಧನೆ ಅಥವಾ ಯಾವುದೇ ಗಹನವಾದ ವಿದ್ಯೆಯನ್ನು ಕಲಿಯಲು ಇಷ್ಟಪಟ್ಟರೆ ಅದರಲ್ಲಿ ಅದ್ಭುತ ಯಶಸ್ಸು ಸಾಧಿಸುತ್ತೀರಿ. ಈ ಜ್ಞಾನವು ಭವಿಷ್ಯದಲ್ಲಿ ನಿಮಗೆ ದೀರ್ಘಕಾಲದ ಆರ್ಥಿಕ ಭದ್ರತೆಯನ್ನು ನೀಡುತ್ತೆ. ಆಕಸ್ಮಿಕ ಧನಲಾಭ, ಅಷ್ಟಮ ಶನಿಯು ಅತ್ಯಂತ ರಹಸ್ಯ ಮಾರ್ಗಗಳಿಂದ ಅಥವಾ ನಿರೀಕ್ಷಿಸದ ಮೂಲಗಳಿಂದ ನಿಮಗೆ ಹಣವನ್ನು ತಂದುಕೊಡುತ್ತಾನೆ. ಉದಾಹರಣೆಗೆ, ನೀವು ಹಿಂದೊಮ್ಮೆ ಶೇರ್ ಮಾರ್ಕೆಟಿನಲ್ಲಿ ಹೂಡಿಕೆ ಮಾಡಿ ಮರೆತು ಹೋಗಿದ್ದ ಹಣ ಈಗ ಕೈ ಸೇರಬಹುದು. ದೀರ್ಘಕಾಲದಿಂದ ಕೋರ್ಟ್ ಕಚೇರಿಗಳಲ್ಲಿ ಸಿಲುಕಿಕೊಂಡಿದ್ದ ಪಿತ್ರಾರ್ಜಿತ ಆಸ್ತಿ ಅಥವಾ ವಿವಾದಾತ್ಮಕ ಆಸ್ತಿಗಳು ಇದ್ದಕ್ಕಿದ್ದಂತೆ ನಿಮ್ಮ ಪರವಾಗಿ ಬಗೆಹರಿದು ನಿಮ್ಮ ಕೈ ಸೇರುತ್ತೆ. ಅತ್ತೆ ಮನೆಯ ಕಡೆಯಿಂದ ಬರಬೇಕಾಗಿದ್ದ ಆಸ್ತಿ ಅಥವಾ ಉಡುಗೊರೆಗಳು ಸಹ ಈ ಅವಧಿಯಲ್ಲಿ ಲಭ್ಯವಾಗುವ ಸುವರ್ಣ ಯೋಗವಿದೆ. ಈ ವಿದೇಶ ಪ್ರಯಾಣದ ಯೋಗ, ಯಾರು ವಿದೇಶಕ್ಕೆ ಹೋಗಲು ಪ್ರಯತ್ನಿಸುತ್ತಿದ್ದಾರೋ ಮತ್ತು ವೀಸಾ ಸಿಗದೆ ಒದ್ದಾಡುತ್ತಿದ್ದಾರೋ ಅಂತಹ ಸಿಂಹರಾಶಿಯವರ ವೀಸಾ ಸಮಸ್ಯೆಗಳು ನಿವಾರಣೆಯಾಗಿ ವಿದೇಶ ಪ್ರಯಾಣದ ಯೋಗವು ಸೃಷ್ಟಿಯಾಗಲಿದೆ. ಸಿಂಹರಾಶಿಯವರು ಹುಟ್ಟಿನಿಂದಲೇ ಸಿಂಹದಂತಹ ಧೈರ್ಯ ಮತ್ತು ಅಪಾರ ಶಕ್ತಿಯನ್ನು ಹೊಂದಿದವರು. ಅವರು ಒಮ್ಮೆ ಎದ್ದು ನಿಂತರೆ ಜಗತ್ತನ್ನೇ ಗೆಲ್ಲಬಲ್ಲರು. ಶನಿದೇವನು ನಿಮ್ಮ ರಾಜಗದ್ದಿಗೆಯನ್ನು ಕಸಿದುಕೊಳ್ಳುತ್ತಿಲ್ಲ, ಬದಲಿಗೆ ನಿಮ್ಮನ್ನು ಮತ್ತಷ್ಟು ಗಟ್ಟಿಗೊಳಿಸಿ ಆ ಗದ್ದಿಗೆಯಲ್ಲಿ ದೀರ್ಘಕಾಲ ಕೂರಲು ಯೋಗ್ಯರನ್ನಾಗಿ ಮಾಡುತ್ತಿದ್ದಾರೆ. ನಿಮ್ಮ ಜನ್ಮ ಕುಂಡಲಿಯಲ್ಲಿನ ಶನಿಯ ಸ್ಥಿತಿ ಮತ್ತು ಶನಿದಯ್ಯದ ಕಷ್ಟಗಳನ್ನು ಸಂಪೂರ್ಣವಾಗಿ ನಿವಾರಿಸುವ ಈ ಒಂದು 6 ಮಹತ್ವದ ರಾಮಬಾಣ ಪರಿಹಾರಗಳ ಬಗ್ಗೆ ವಿವರವಾಗಿ ತಿಳಿಯೋಣ. ಗೋಚಾರ ಫಲವಾಗಿ ಶನಿಯು 8ನೇ ಮನೆಯಲ್ಲಿ ಸಂಚರಿಸುವಾಗ ಉಂಟಾಗುವ ಕಷ್ಟಗಳ ತೀವ್ರತೆಯು ಪ್ರತಿಯೊಬ್ಬ ಸಿಂಹರಾಶಿಯ ವ್ಯಕ್ತಿಗೂ ಒಂದೇ ಸಮನಾಗಿ ಇರುವುದಿಲ್ಲ. ಇದಕ್ಕೆ ಮುಖ್ಯ ಕಾರಣ ಅವರವರ ಜನ್ಮ ಜಾತಕದಲ್ಲಿ ಶನಿದೇವರು ಯಾವ ಸ್ಥಾನದಲ್ಲಿ ಕುಳಿತಿದ್ದಾರೆ ಮತ್ತು ಅವರ ಮೇಲೆ ಯಾವ ಗ್ರಹಗಳ ಪ್ರಭಾವವಿದೆ ಎನ್ನುವುದರ ಮೇಲೆ ಆಧಾರಿತವಾಗಿರುತ್ತೆ. ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಶನಿಯು ಬಲಿಷ್ಠನಾಗಿದ್ದರೆ ಈ ದಯ್ಯಾಕಾಲವು ಅಲ್ಪ ಸ್ವಲ್ಪ ಏರುಪೇರುಗಳೊಂದಿಗೆ ಮುಗಿದು ಹೋಗುತ್ತೆ. ಆದರೆ ಒಂದು ವೇಳೆ ನಿಮ್ಮ ಜನ್ಮ ಪ್ರಕ್ರಿಯೆಯಲ್ಲಿ ಶನಿದೇವರು ಒಳಗಿನ ಪರಿಸ್ಥಿತಿಗಳಲ್ಲಿ ಇದ್ದರೆ ಕಷ್ಟದ ತೀವ್ರತೆಯು ಈ ದುಪ್ಪಟ್ಟವಾಗುವ ಸಾಧ್ಯತೆ ಇದೆ. ರಾಹು ಅಥವಾ ಕೇತು ಜೊತೆ ಶನಿಯ ಒಂದು ಯುತಿ, ಜಾತಕದಲ್ಲಿ ಶನಿಯು ರಾಹು ಅಥವಾ ಕೇತುವಿನೊಂದಿಗೆ ಕುಳಿತಿದ್ದರೆ ಅದನ್ನು ಶಾಪಿತ ದೋಷ ಅಥವಾ ಅತ್ಯಂತ ಕಠಿಣ ಪಿತೃದೋಷ ಎಂದು ಕರಿತೀವಿ. ಇಂತಹ ಜಾತಕದವರಿಗೆ ಈ ದಯ್ಯಾಕಾಲದಲ್ಲಿ ನಿರಂತರವಾಗಿ ಅಪವಾದಗಳು, ಮಾಟ ಮಂತ್ರದ ಭೀತಿ, ಉದ್ಯೋಗದಲ್ಲಿ ನಷ್ಟ ಮತ್ತು ಮಾನಸಿಕ ಭ್ರಮೆಗಳು ಕಾಡುತ್ತವೆ. ಈ ಸೂರ್ಯ ಮತ್ತು ಶನಿಯ ಯುತಿ ಅಥವಾ ದೃಷ್ಟಿ ಸಂಘರ್ಷ, ಸಿಂಹರಾಶಿಯ ಅಧಿಪತಿಯಾದ ಸೂರ್ಯದೇವ ಮತ್ತು ಶನಿದೇವರು ಪರಸ್ಪರ ತಂದೆ ಮಗನಾಗಿದ್ದರು ಜ್ಯೋತಿಷ್ಯದಲ್ಲಿ ಪರಮಶತ್ರುಗಳು.
ನಿಮ್ಮ ಜನ್ಮ ಜಾತಕದಲ್ಲಿ ಸೂರ್ಯ ಮತ್ತು ಶನಿ ಒಂದೇ ಮನೆಯಲ್ಲಿದ್ದರೆ ಅಥವಾ ಒಬ್ಬರನ್ನೊಬ್ಬರು ನೋಡುತ್ತಿದ್ದರೆ ಈ ಅವಧಿಯಲ್ಲಿ ಸರ್ಕಾರದ ಕಡೆಯಿಂದ ದಂಡನೆ, ಕೋರ್ಟ್ ಕೇಸುಗಳಲ್ಲಿ ಹಿನ್ನಡೆ, ತಂದೆಯವರ ಆರೋಗ್ಯ ತೀವ್ರವಾಗಿ ಕ್ಷೀಣಿಸುವುದು ಮತ್ತು ನಿಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬರುವಂತಹ ಘಟನೆಗಳು ನಿರಂತರವಾಗಿ ನಡೆಯುವುದು. ಇಂತಹ ಒಂದು ಕಷ್ಟಕರ ಪರಿಸ್ಥಿತಿಯಲ್ಲಿದ್ದರೂ ನೀವು ಯಾವುದೇ ಕಾರಣಕ್ಕೂ ಭಯಪಡುವ ಅಗತ್ಯವಿಲ್ಲ. ಧರ್ಮದ ಹಾದಿಯಲ್ಲಿ ನಡೆದು ಶನಿಗೆ ಪ್ರಿಯವಾದ ಕೆಲವು ಸರಳ ಹಾಗೂ ಅತ್ಯಂತ ಶಕ್ತಿಶಾಲಿ ಪರಿಹಾರಗಳನ್ನು ಭಕ್ತಿಯಿಂದ ಆಚರಿಸುವುದರಿಂದ ಶನಿಕೃತ ಕಷ್ಟಗಳಿಂದ ಸಂಪೂರ್ಣವಾಗಿ ಮುಕ್ತಿಯನ್ನು ನೀವು ಪಡೆಯಬಹುದು. ಈ ಸುಂದರಕಾಂಡ ಪಠಣದ ಈ ಡಿಜಿಟಲ್ ಧ್ವನಿ ತರಂಗಗಳು ಈ ಪ್ರದೋಷ ಕಾಲದ ಅಶ್ವತ್ಥ ವೃಕ್ಷದ ಒಂದು ಸೇವೆ. ಜೀವನದಲ್ಲಿ ಯಾರು ಈ ತಂದೆ ತಾಯಿಗೆ ಆಗಿರಲಿ, ಈ ಗುರು ಹಿರಿಯರಿಗೆ ಆಗಿರಲಿ, ನೀವು ಈ ಭಯ ಭಕ್ತಿಯಿಂದ ಪ್ರೀತಿ ವಿಶ್ವಾಸದಿಂದ ಅವರನ್ನ ಗೌರವದಿಂದ ಕಾಣಿದ್ರೆ ನಿಮಗೆ ಇವತ್ತಿಲ್ಲ ಅಂದ್ರೂ ನಾಳೆಯಿಂದನಾದ್ರೂ ನಿಮ್ಮ ಜೀವನದಲ್ಲಿ ಅದೃಷ್ಟ ಅನ್ನೋದು ಬರ್ತಾ ಹೋಗುತ್ತೆ. ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಆ ಕೆಲಸದಲ್ಲಿ ದುಪ್ಪಟ್ಟು ಲಾಭ ಅನ್ನೋದು ಕಾಣ್ತೀರಾ. ಈ ಮಕ್ಕಳ ವಿದ್ಯಾಭ್ಯಾಸದಲ್ಲೇ ಆಗಿರ್ಬೋದು, ಈ ಆರೋಗ್ಯದ ಒಂದು ಚೇತರಿಕೆ, ಮತ್ತೆ ನೀವು ವಿದೇಶ ಪ್ರಯಾಣ ಹೋಗೋದಾದ್ರೆ ಅಲ್ಲೂ ಕೂಡ ನಿಮಗೆ ಈ ಶುಭ ಸುದ್ದಿಗಳೇ ಸಿಗುತ್ತೆ. ಎಲ್ಲಾ ವಿಷಯದಲ್ಲೂ ನಿಮಗೆ ಶುಭ ಅಂತ ಸಿಗ್ತಾ ಹೋಗುತ್ತೆ. ಆದಷ್ಟು ನಿಮಗೆಲ್ಲ ಈ ಉಪಯುಕ್ತವಾದ ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ. ಹೊಸದಾಗಿ ಯಾರಾದರೂ ನೋಡ್ತಾ ಇದ್ರೆ ಅವರು ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸರ್ವೇ ಜನ ಸುಖಿನೋ ಭವಂತು. ಎಲ್ಲರಿಗೂ ಸಹ ಧನ್ಯವಾದಗಳು.